ನೀವಿಬ್ರು ಅವ್ರು ಕ್ರಿಕೆಟ್ ಟೀಮಲ್ಲೇ ಇದ್ದೀರಾ, CCL ಟೀಮಲ್ಲೇ ಅವ್ರು ಕ್ರಿಕೆಟ್ ಆಡ್ತಾರೆ. ಅವಾಗಿಂದ ಕಾಲೇಜ್ ಡೇಸಿಂದ ಆಡ್ಕೊಂಡು ಬಂದಿರಲ್ಲ ಅವ್ರಿಗೆ ಅಲ್ಲೇ ಅವ್ರ ಇನ್ಸಿಡೆಂಟು ಕೋಪ ಮಾಡ್ಕೊಂಡು ಬೈದಿರೋದು ಇದೆಲ್ಲ ಆಬ್ವಿಯಸ್ಲಿ ಇಲ್ಲ ಅಂತ ಹೇಳ್ಬಿಡಿ. ಅಲ್ಲ ಇವಾಗ ಫ್ರೆಂಡ್ಶಿಪ್ ಕೂತ್ಕೊಂಡು ಅವೆಲ್ಲ ಓಕೆ. ಕ್ಯಾಶುವಲಿ ಕೇಳ್ತಾ ಇದ್ದೀನಿ. ಅಂದರೆ ನೀವು ಹೆಂಗೆ ಗೊತ್ತಾ, ನಾರ್ಮಲ್ ಆಗಿ ನೋಡಿ, ನೀವು ಚಿಕ್ಕಗಿಂದ ಸುದೀಪ್ ಅವರ ನೋಡ್ಕೊಂಡು ಬಂದಿರ್ತೀರಾ, ಒಂದು ಗೌರವ ಭಯ ಅನ್ನೋದಿರುತ್ತೆ. ಸಡನ್ಲಿ ಎಲ್ಲೋ ಒಂದ್ಸಲ ಅವ್ರು ಕೋಪ ಮಾಡ್ಕೊಂಡು, ನೀವು ತಪ್ಪು ಮಾಡಿದಾಗ ತಿದ್ದಕ್ಕೆ ಅವ್ರು ಕೋಪ ಮಾಡ್ಕೊಂಡಿರ್ತಾರೆ. ಅವಾಗ ಹೆಂಗಿರುತ್ತೆ ನಿಮ್ಮ ಎಕ್ಸ್ಪ್ರೆಷನ್ನು? ನಮಗಂತ ನನಗೆ ಆಗಲಿ ಅವನಿಗೆ ಆಗಲಿ ಯಾರಿಗೇ ಆಗಲಿ ಯಾರಿಗೂ ಬೇಜಾರಾಗಲ್ಲ. ಯಾಕೆಂದ್ರೆ ಖಂಡಿತವಾಗ್ಲೂ ನಾವು ತಪ್ಪು ಮಾಡಿರ್ತೀವಿ, ಅದಕ್ಕೋಸ್ಕರ ಬೈತಾರೆ ಅವ್ರು, ಸುಮ್ಮನೆ ಬೈಯಲ್ಲ ಅವರು. ಆ ಸಿಚುವೇಶನ್ ಸಿಕ್ಕಾಕೊಂಡಿರೋ ಸಾಕಪ್ಪ ಅನ್ಸುತ್ತೆ. ಆ್ಯಂಡ್ ಸಿಕ್ಕಾಕೊಳ್ಳೋ ಮುಂಚೆ ಇನ್ನೊಂದೇನು ವಿಷಯ ಅಂದರೆ, ನಾನಾಗಲಿ ಚಿರು ಆಗಲಿ ಯಾರೇ ಆಗಲಿ ಏನೇ ಅಂದ್ರೂ ಹೇಳ್ಬಿಟ್ಟಿರ್ತೀವಿ ಅವ್ರಿಗೆ. ಸೊ ಏನೇ ಸಿಕ್ಕಾಕೊಳ್ಳೋ ಅಂತ ಇದು ಚಾನ್ಸಸ್ಸು ಇರಲ್ಲ. ಆ್ಯಂಡ್ ನಾವು ಅವ್ರಿಗೆ ಸತ್ಯ ಹೇಳ್ದಂಗೂ ಆಗಿರುತ್ತೆ. ಅವ್ರ ಟೀಮಲ್ಲಿ ಇಲ್ಲ ಬಿಡಿ. ಈ ಸರಿ ಆಡ್ತಾ ಇದ್ದೀವಿ. ಯಾಕೆ ಎಲಿಜಿಬಲ್ ಇಲ್ಲ ಸರ್? ಯಾಕೆ ಎಲಿಜಿಬಲ್ ಇಲ್ಲ ಹೇಳಿ? ನಾರ್ಮಲ್ ಆಗಿ ಕ್ರಿಕೆಟ್ ಆಡೋದಕ್ಕೆ ನಾವು ಏನು ಟ್ಯಾಲೆಂಟ್ ಏನು ಬೇಡ, ಏನು ಇಲ್ಲ ಅಂದರೆ ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡೋದು 2 ಕೈ 2 ಕಾಲು ಕರೆಕ್ಟಾಗಿರ್ಬೇಕು ಅಂತ. ಅವರಿಗೆ ಕಾಲಲ್ಲಿ ಒಂದು ಬೋಲ್ಟ್ ಸರಿ ಇಲ್ಲ, ಈ ಕಡೆ ಮಂಡಿ ನೆಟ್ಟಿಗಿಲ್ಲ, ಈ ಕಡೆ ಕೈ ಎತ್ತಿದ್ರೆ ಆ ಕಡೆ ಕೈ ಆಟೋಮೆಟಿಕ್ ಕೆಳಗೆ ಹೋಗುತ್ತೆ, 2 ಕೈ ಒಟ್ಟಿಗೆ ಮೇಲೆ ಬರಲ್ಲ. ಸೊ ಈಗೆಲ್ಲ ಇರಬೇಕಾದ್ರೆ ಅವನು ಏನು ಆ್ಯಕ್ಟಿಂಗ್ ಮಾಡ್ತಾನೆ, ಕೆಲವು ಟೈಮು ಜನಗಳಿಗೆ ತುಂಬ ಚೆನ್ನಾಗಿ ಬಾಡಿ ಲ್ಯಾಂಗ್ವೇಜ್ ಮೇಂಟೈನ್ ಮಾಡಿದ್ದಾರೆ ಅವರು ಅಂತಾರೆ. ಬಾಡಿ ಲ್ಯಾಂಗ್ವೇಜ್ ಅಲ್ಲ, ಇರೋದೇ ಪ್ರಾಬ್ಲಮ್ ಸ್ಟ್ರಕ್ಚರಲ್ಲಿ ಇದೆ. ಅವನಿಗೆ ಇವತ್ತಿಗೂ ಕ್ರಿಕೆಟಿಗೆ ಬಾಲ್ ಹಿಡಿಯೋಕೆ ಹೋಗುವಂದ್ರೆ ಸ್ಟ್ರೈಟ್ ಲೈನ್ ಹೊಡೆದು ಅವನು ಡಯಾಗ್ನಲ್ ಹೊಡೆದಿರ್ತಾನೆ. ಅಂದರೆ ಈ ಹೆಲಿಕಾಪ್ಟರ್ ಹೋಗ್ತಂದ್ರೆ ಗಾಳಿ ಬಂದು ಸಡನ್ನಾಗಿ ಹಿಂಗೆ, ಆ್ಯಕ್ಚುಲಿ ಉದ್ದೇಶ ಸ್ಟ್ರೈಟ್ ಹೋಗೋಕ್ಕೇನೆ, ಗಾಳಿಯಿಂದ ಹಿಂಗೆ ಹೋಗುತ್ತಲ್ಲ, ಅರುಣ್ ಹಂಗೇನೆ ಬಾಲ್ ಹಿಂಗೆ ಬರ್ತಾ ಇದ್ರೆ ಬಾಲ್ ಕಡೆ ಓಡಲ್ಲ, ಅವನು ಸ್ಟ್ರೈಟ್ ಓಡೋಕೆ ಟ್ರೈ ಮಾಡ್ತಾ ಇರ್ತಾನೆ, ಸೈಡಿಗೆ ಹೋಗ್ತಾ ಇರುತ್ತೆ ಮಾಡಿ. ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಬಾ ಅಂತ ಹೇಳಿದ್ವಿ. ಅದರ್ವೈಸ್ ಈಸ್ ಅ ವೆರಿ ಗುಡ್ ಬೌಲರ್ ವಿಚ್ ನೋಬಡಿ ನೋಸ್, ಎ ವೆರಿ ಗುಡ್ ಬೌಲರ್. ಬಟ್ ಇನ್ನೊಂದು ನಾನು ಆ್ಯಕ್ಚುಲಿ ಸೀರಿಯಸ್ ಕ್ವಶನ್ ಕೇಳಲೇಬೇಕು. ಒಂದು ಫಾರ್ ಯು ಪೀಪಲ್, ನಾರ್ಮಲ್ ಆಗಿ ಆಡಿಯನ್ಸು ತುಂಬ ಜನ ಅಂದ್ಕೊಂಡಿದ್ದಾರೆ ಸುದೀಪ್ ಅವ್ರಿಗೆ ಕೋಪ ಜಾಸ್ತಿ, ದುರಾಂಕಾರ ಮಾತಾಡೋದು. ಬಟ್ ಅವ್ರನ್ನ ನೋಡ್ತಾ ಇದ್ರೆ ಇತ್ತೀಚೆಗೆ ಇಲ್ಲಿ ನೀವು ಹೇಳೋದು, ಸ್ನೇಹಿತರು ಹೇಳೋದು, ಮನೆಯವ್ರು ಹೇಳೋದು, ಇಲ್ಲೆಲ್ಲ ಒಂದು ನಾರ್ಮಲ್ ಆಗಿ ಹಿ ನೆವರ್ ಲುಕ್ಸ್ ಲೈಕ್ ದ್ಯಾಟ್. ದೂರದಿಂದ ನೋಡೋರಿಗೇನೋ ಆಗ ಅನ್ಸ್ಬೋದು. ನೀವೇನು ಅದಕ್ಕೆ ಆನ್ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಆಬ್ವಿಯಸ್ಲಿ ಆ ಥರ ತಿಳ್ಕೊಂಡವರಿಗೆ ಯು ಹ್ಯಾವ್ ಟು ಸೇ ಸಮಥಿಂಗ್ ಫಾರ್ ದಟ್. ಯಾಕಂದ್ರೆ ನೀವು ಅವ್ರ ಜೊತೆಲಿ ಇದ್ದೀರಾ, ಎಲ್ಲ ಅರ್ಥ ಮಾಡ್ಕೊಂಡು. ಈಗ ನಾನು ಹೇಳ್ತೀನಿ, ಗುಲಾಬಿ ಜೊತೆಗೆ ಮುಳ್ಳಿರುತ್ತೆ, ಹಂಗಂತ ಗುಲಾಬಿ ಚೆನ್ನಾಗಿರಲ್ವಾ? ಆಮೇಲೆ ಇನ್ನೊಂದಿದೆ ಸೇಮ್. ಯಾಕೆಂದ್ರೆ ನಾನು ಹೇಳ್ತೀನಿ, ಇದು ಮಾರ್ಕೆಟು. ಅವ್ನು ಹೇಳಿದ್ದು ಕರೆಕ್ಟ್, ಇಲ್ಲ ಪಕ್ಕದಲ್ಲಿ ಗುಲಾಬಿ ಸಿಗುತ್ತೆ. ನಾನು ಮಾರ್ಕೆಟಿಂಗ್ ಹಲಸಿನ ಹಣ್ಣು ಹೆಂಗಿರುತ್ತಪ್ಪ, ಮುಟ್ಟಿದ ತಕ್ಷಣ ಚುಚ್ಕೊಳ್ತಾರೆ, ಬಿಡಿಸಿದ್ರೆ ಅದು ಎಷ್ಟು ಸೊಳೆಗಳಲ್ಲಿ ಎಷ್ಟೆಷ್ಟು ರೀತಿಯ ಮಜವಾಗಿರುತ್ತೆ, ಎಷ್ಟು ಅಲ್ವಾ? ಹಂಗೆ ಅದೆಲ್ಲ ಮಜಾ. ಅದು ಅವೆಲ್ಲ ಇರ್ಬೇಕ್ರಿ, ಮುಳ್ಳು ಇರಬೇಕು, ಹೂವು ಇರಬೇಕು, ಎಲ್ಲದೂ ಇರಬೇಕು, ಎಲ್ಲದೂ ತಾಗಬೇಕು, ಎಲ್ಲದೂ ಇದಾಗಬೇಕು. ಎಲ್ಲದೂ ಅರ್ಥ ಆಗಿದ್ರೆ ನಾವು ಬುದ್ಧ ಆಗ್ಬಿಡ್ಬೋದು. ದೂರದಲ್ಲಿ ಇಟ್ಕೊಂಡು ನೋಡ್ಬಿಟ್ಟು ಬರೀ ಮುಟ್ಬಿಟ್ಟೆ ಆಗುತ್ತೆ. ಯಾರೋ ಇನ್ನೂ ಹತ್ರ ಬಂದು ಇದು ಮಾಡ್ತಾರೆ. ಒಂದ್ಸಲ ಬಂದ ಮೇಲೆ ಬಂದು ನೋಡಿದಾಗಲೇ ಅದು ಗೊತ್ತಾಗ ತಾಯಿ ಪ್ರೀತಿ ಅನ್ನೋದು. ಅಹಂಕಾರಿ, ದುರಂಕಾರಿ, these are all just words. Got it? These are all just words. ಕೆಲವ್ರು ನಿಮ್ಗೆ ಹೇಳ್ಬೋದು, ಇವ್ರು ನೋಡ್ರಿ ಎಷ್ಟು ಹಂಬಲ್ಲು, ಏನೋ ಹಂಬಲ್ಲು ಅಂತ ಕೆಲವ್ರಿಗೆ ಹೇಳಿ ಬಂದಿದ್ರು. Do you actually know what the person is my question. ಅವನ ಅಹಂಕಾರಿ ಅಂದಾಗ ಅವನ ವ್ಯಕ್ತಿತ್ವ ಗೊತ್ತಾ, ಅಥವಾ ಇನ್ನೊಬ್ಬರಿಗೆ ತುಂಬ ಹಂಬಲ್ ಅಂದಾಗ ಅವ್ರ ಆ್ಯಕ್ಚುಲಿ ವ್ಯಕ್ತಿತ್ವ ಗೊತ್ತಾ? ಎದುರುಗಡೆ ನೋಡ್ಬಿಟ್ಟು ಅಷ್ಟೇ ಒಂದು ಡಿಸೈಡ್ ಮಾಡಿರ್ತಾರೆ. ಬಟ್ ಆ್ಯಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್, ಹೌ ಶುಡ್ ಇಟ್ ಮ್ಯಾಟರ್? ಇನ್ನೊಬ್ಬ ವ್ಯಕ್ತಿ ನೀವಲ್ಲದೆ ಇನ್ಯಾರಾದ್ರೂ ಒಬ್ಬ ವ್ಯಕ್ತಿ, ಅವನ ಅಹಂಕಾರಿನೋ ದುರಂಕಾರಿನೋ, ವೈ ಶುಡ್ ಇಟ್ ಮ್ಯಾಟರ್? ನಾನು ಕೇಳೋದಿಷ್ಟೇ, ನಿಮಗೆ ಅವನನ್ನೇನಾರು ಇಷ್ಟ ಆಯ್ತಾ, ಒಟ್ಟಿಗಿರಿ. ಇಷ್ಟ ಇಲ್ವಾ, ಬಿಟ್ಬಿಡಿ. ನೀವು ಇನ್ನೊಬ್ಬರನ್ನ ತುಂಬ ಡಿಫೈನ್ ಮಾಡೋಕ್ಕೆ ಹೋದಾಗ ನನಗನ್ಸೋದು, ವೈ ಆರ್ ಯು ಸೋ ಜಡ್ಜ್ಮೆಂಟು? ಇನ್ನೊಬ್ಬರ ವ್ಯಕ್ತಿತ್ವನ ತೂಕ ಹಾಕಿ ತೋಲಿಸಿ ವಿವರಣೆ ಕೊಟ್ಟು ಮಾಡೋಷ್ಟು ಟೈಮ್ ಇದೆಯಾ ನಿಮಗೆ? ನಾನು ಕೇಳೋದು. ಆ್ಯಂಡ್ ನೀವು ಪ್ರಪಂಚದಲ್ಲಿ ಎಲ್ಲರಿಗೂ ಒಳ್ಳೆಯವರಾಗ್ತೀರಾ ಅಂತಂದ್ರೆ ನಾನು ಅಂತೀನಿ, ಇಟ್ ಈಸ್ ಇಂಪಾಸಿಬಲ್. ಜನರಲ್ ಆಗಿ ಹೇಳ್ತಾರೆ. When I say you, I don't mean you. I'm trying it generally. For the people who thinks that. Yeah, what I'm saying is, ನೀವು ಎಲ್ಲರಿಗೂ ಪ್ರಪಂಚದಲ್ಲಿ ಇವಾಗ ಈ ಕ್ಷಣದಲ್ಲಿ ನಿಮ್ಮ ಬಗ್ಗೆ ಒಳ್ಳೇದೇ ಥಿಂಕ್ ಮಾಡ್ತಾ ಇದಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ಈಗ ನಿಮ್ಮ ಎದುರುಗಡೆ ಒಂದು ಎದುರುಗಡೆ ಭಾಷಣ, ನೀವೊಂದು ಸ್ಪೀಚ್ ಕೊಟ್ಟ ತಕ್ಷಣ ಆಬ್ವಿಯಸ್ಲಿ ಎಲ್ಲರೂ ಚಪ್ಪಾಳೆ ತಟ್ಟಾರು. ಆ್ಯಕ್ಚುಲಿ ಚಪ್ಪಾಳೆ ತಟ್ಟೋರು ಎಲ್ಲರೂ ನಿಮ್ಮ ಭಾಷಣ ಕೇಳಿದಾರೆ ಅಂತ ಅನ್ಕೊಂಡಿದ್ದೀರಾ? ಪಕ್ಕದಲ್ಲಿ ತಟ್ಟೋರು ಕೇಳೋ ತಟ್ಬೋದು ಅಷ್ಟೇ.
ಪಕ್ಕದವರು ಸ್ಪೀಚ್ ಮುಗೀತಾ ತಟ್ಟಿರ್ತಾರೆ. ಕೆಲವ್ರು ಕೇಳಿ ತಟ್ಟಿರ್ತಾರೆ, ಕೆಲವರು ಕೇಳಿಸ್ಕೊಂಡೆ ತಟ್ಟಿರ್ತಾರೆ, ಕೆಲವರು ಅದನ್ನು ಫಾರ್ಮಾಲಿಟಿ ಬೇಗ ಮಾಡ್ತಾರೆ. ಮುಗಿಲಿ ಅನ್ಕೊಂಡು. ಬೇಸಿಕ್ಲಿ ಯು ಕೆನಾಟ್ ಜಡ್ಜ್ ಎ ಪರ್ಸನ್ ಅಟ್ ಆಲ್, ನನ್ನ ಪ್ರಕಾರ ಕೇಳೋದಾದ್ರೆ. ಚೇಂಜ್ ದ ಟಾಪಿಕ್ ಆ್ಯಂಡ್ ವಿಲ್ ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್. ಬೇರೆ ಟಾಪಿಕ್ ಮಾತಾಡಿ, ನಾವು ಸಾಕಷ್ಟು ಮಾತಾಡಿದ್ದೆ ಕಿಚನ್ ಜೊತೆ, ಕಿಚನ್ ಆಟದಲ್ಲಿ. ಟೇಕ್ ಎ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್. ಒಳ್ಳೆತನ ವೀಕ್ನೆಸ್ ಅನ್ಕೊಳ್ಳೋದು ಮುಟ್ಟಾಳ್ತನ. ಒಳ್ಳೆಯವನಿಗೆ ಕೋಪ ಬರ್ಸೋದು ಅದಕ್ಕಿಂತ ದೊಡ್ಡ